ಸರ್ವಿಸ್ ಮಾಡಿದ್ದಾರೆ. ಅದು ಒಂದು ಶುಭ ಸೂಚನೆ. ಯಾಕಂದ್ರೆ ಇವ್ರಿಗೆಲ್ಲೂ ಸಮಸ್ಯೆ ಆಗಿಲ್ಲ. ಅದರಲ್ಲೂ ಸೋಮಶೇಖರ್ ಅವ್ರಿಗಂತೂ ರಜೆಗಳನ್ನ ಸಾಕಷ್ಟು ನಾನು ತಿಳಿದ ಮಟ್ಟಿಗೆ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ನಾನು ರಿಜಿಲ್ ಆಫೀಸರ್ ಆಗಿದ್ದು ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಎಲ್ಲ ಪ್ರೋಗ್ರಾಮು ಅಟೆಂಡ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ಮಿಲಿಟ್ರಿಲಿದ್ದಾಗ ಸೇನೆಯಲ್ಲಿದ್ದಾಗ ಆಗಿಲ್ಲ, ಇಲ್ಲ ಆಗಿದೆ. ಅದರಲ್ಲೂ ಸೋಮಶೇಖರ್ ಅವರು ಆಕ್ಟಿವ್. ಯಾವುದೇ ಒಂದು ವಿಚಾರದಲ್ಲಿ ಇರಲಿ, ಏನೇ ಇರಲಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿದ್ರು ಆಕ್ಟಿವ್. ಪಾಸಿಟಿವ್ ರೇಟ್ ಇದೆ ಅವ್ರಿಗೆ. ಪಾಸಿಟಿವ್ ಏನೇ ಮಾಡಿದ್ರೆ ಒಳ್ಳೆ ಪಾಸಿಟಿವ್. ಡ್ಯೂಟಿನೂ ಪಾಸಿಟಿವ್, ಹಾಗೆ ಅವ್ರ ಫ್ಯಾಮಿಲಿನೂ ಪಾಸಿಟಿವ್ ಆಗಿದ್ದಾರೆ. ನೋಡ್ತಾ ಇದ್ದೀನಿ ಅವ್ರ ಕುಟುಂಬವ್ರದೆಲ್ಲ ಖುಷಿಯಾಗೇ ಇದ್ದಾರೆ. ರಿಟೈರ್ಡ್ ಆಗಿ ಬಂದ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಭಾವನೆ ಅವ್ರಿಗೆ. ವೈಯಕ್ತಿಕವಾಗಿ ನೋಡೋದಾದ್ರೆ ಎಲ್ಲ ಸಮೃದ್ಧವಾಗಿ ಯಾವುದೇ ರೀತಿ ತೊಂದರೆ ಇದ್ದಂಗೆ ಜೀವನ ಮಾಡಕ್ಕೆ ಬೇಕಾದಂಥ ಅನುಕೂಲಗಳನ್ನ ಮಿಲಿಟ್ರಿಲಿದ್ದಾಗಲೇ ಮಾಡಿದ್ರು. ಫೈರ್ ಸರ್ವಿಸಿಗೆ ಬಂದಾಗ ಇನ್ನೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಕಾಣ್ತದೆ. ಚೆನ್ನಾಗಿರ್ಲಿ. ಯಾಕಂದ್ರೆ ಒಂದು ವಿದಾಯ ಸಮಾರಂಭ ಆದಾಗ ನಾನು ಮೊನ್ನೆ ನಮ್ಮ ಮೈಸೂರಲ್ಲಿ ಒಂದು ಸೋಮಯ್ಯ ಅಂತ AS ಇದ್ರು ಅಧಿಕಾರಿ, ಪಾಪ ಅವ್ರು ಹೇಳ್ತಿದ್ರು, ಸರ್ವಿಸಲ್ಲಿದ್ದಾಗ ಬರೀ ಡ್ಯೂಟಿ ಕರ್ತವ್ಯ ಅಂತ ಮಾಡಿಕೊಂಡು ನಾವು ಯಾವುದೇ ರೀತಿ ಮನೆ ಮಾಡೋಕ್ಕಾಗಲಿಲ್ಲ, ಸೈಟ್ ಮಾಡೋಕ್ಕಾಗಲಿಲ್ಲ, ಒಂದು ಜೀವನ ರೂಪಿಸ್ಕೊಳಕ್ಕಾಗಲಿಲ್ಲ ಸರ್. ಈಗ ಕೊಳ್ಳೇಗಾಲದಲ್ಲಿ ಒಂದು ಸೈಟ್ ತೊಗೊಂಡು ಈಗ ಮನೆ ಕಟ್ಟಬೇಕು ಅಂತ. ಆಯಿತು, ನಿವೃತ್ತಿ ಆದಮೇಲೆ ಯಾರು ಕಟ್ಟಿ ಒಂದು ಇದು ಮಾಡಿ ಅಂತ ಎಲ್ಲ ಸಂತೃಪ್ತಿಯಾಗಿ ಎಲ್ಲ ಮುಗಿಸಿದ್ದಾರೆ. ಸೇವೆಯನ್ನು ಸಂತೃಪ್ತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ತಮಗೆಲ್ಲ ತಿಳಿದೇ ಇದೆ, ಹಿಂದೆ ಇದ್ದಂಥ ಪರಿಸ್ಥಿತಿಗೂ ಈಗಿರ್ತಕ್ಕಂಥ ಪರಿಸ್ಥಿತಿಗೂ ಡಿಫ್ರೆನ್ಸಸ್ ಇದೆ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ, ಜಿಲ್ಲಾ ವ್ಯಾಪ್ತಿಯಲ್ಲಿ ಅಗ್ನಿಶಾಮಕರಾಗಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಅತಿ ಹೆಚ್ಚು ಎಕ್ಸ್-ಆರ್ಮಿಗಳು ನಮ್ಮಲ್ಲೇ ಇರೋದು. ಮೈಸೂರು ಬಿಟ್ಟರೆ ಹಾಸನ ಬಿಟ್ಟರೆ ಮೈಸೂರು ಈಕ್ವಲೆಂಟ್ ಆಗಿದ್ದಾರೆ. ಈಗ ಕಳೆದ ತಿಂಗಳು ಒಂದು ನಿವೃತ್ತಿ ಸಮಾರಂಭ ಇತ್ತು. ಒಂದೇ ದಿನ 4 ಜನ ರಿಟೈರ್ಡ್ ಆದರು. ಎಲ್ಲೆಲ್ಲಿ ಅಟೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಗೊಂದಲ ಆಯಿತು. ನಮ್ಮ ಸಿಬ್ಬಂದಿಗಳಿಗೂ ಆಯಿತು, ನನಗೂ ಆಯಿತು. ಕೇವಲ 2 ಕಡೆ ಮಾತ್ರ ಅಟೆಂಡ್ ಮಾಡಿದ್ರು. ಅಲ್ಲಿ ರಿಟೈರ್ಡ್ ಆದವರು ಇಬ್ಬರು ಎಕ್ಸ್-ಆರ್ಮಿಗಳೇ ಇದ್ರು, ನಮ್ಮ ಶಿವಣ್ಣ ಅವರು ಮತ್ತು ಚೆನ್ನೇಗೌಡರು. ಈಗ ಬನ್ನಿ, ಇವತ್ತು ಯಾವುದೇ ಪ್ರೋಗ್ರಾಮ್ ಇಲ್ಲ. ಮೊನ್ನೆ ಒಂದು ಪ್ರೋಗ್ರಾಮ್ ಇತ್ತು ನಮ್ಮ ಸೋಮಯ್ಯ ಅಂತ ಅಧಿಕಾರಿದು, 28ಕ್ಕೆ ಮಾಡ್ದು. ಏನಪ್ಪಾ ಅಂದ್ರೆ ಕಾರ್ಯನಿಮಿತ್ತ ಮೋದಿರವರ ಕಾರ್ಯಕ್ರಮ ಇದೆ ನಾಳೆ ನಮ್ಮ ಮೈಸೂರಲ್ಲಿ, ತಮಗೆಲ್ಲ ತಿಳಿದಿದೆ. ಸರಿಸುಮಾರು ನಮ್ಮಲ್ಲಿ ಹಾಸನ ಜಿಲ್ಲೆಯಿಂದಲೇ ಠಾಣೆ ಅಲ್ಲಿಗೆ ನಿಲುಗಡೆ ಕರ್ತವ್ಯಕ್ಕೆ ಹೋಗಬೇಕಾಯ್ತು. ರಿಕ್ವೆಸ್ಟ್ ಮಾಡಿ, ಇಲ್ಲೇ ನಮಗೆ ಕರ್ತವ್ಯ ಇದೆ. ಹಾಗೆ ನಿನ್ನೆನೂ ಒಂದು ಪ್ರೋಗ್ರಾಮ್ ಇತ್ತು ಮಾವಿನಕೆರೆಯಲ್ಲಿ, ನಿವೃತ್ತಿ ಸಮಾರಂಭನೂ ಇದೆ. ನಾವು ಈ ಒಂದು ಸಮಾರಂಭದಲ್ಲಿ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿದ್ರಿಂದ ಇಲ್ಲೇ ಉಳ್ಕೊಳ್ಳೋಕೆ ಅವಕಾಶ ಆಯಿತು. ಇನ್ನು ಅವ್ರ ಮುಂದಿನ ಜೀವನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಹಾಗೂ ಅವರ ಕುಟುಂಬದವರಿಗೆ ಇನ್ನೂ ಹೆಚ್ಚಿನ ಸಮಯವನ್ನು ನೀಡಲಿ ಅಂತ ಕೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ನನ್ನ ಅಧಿಕಾರಿ ಮಿತ್ರರಿಗೂ, ನಿವೃತ್ತಿ ಅಧಿಕಾರಿಗಳಿಗೂ ವೈಯಕ್ತಿಕವಾಗಿ ಹಾಗೂ ಇಲಾಖೆ ವತಿಯಿಂದ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಲು ಕಾರಣವಾದಂಥ ನಮ್ಮ ಸೋಮಶೇಖರ್ ಅವರ ಕುಟುಂಬದವರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಅಗ್ನಿಶಾಮಕ ಠಾಣಾಧಿಕಾರಿ ಚೆನ್ನೇಗೌಡರಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇನ್ನೊಬ್ಬರು ಪರಮೇಶ್ವರ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನುಡಿಗಳನ್ನ ಹೇಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಡಿಯಪ್ಪ ಸಾಹೇಬರಿಗೆ ಮತ್ತು ಪೆಟ್ರೋಲ್ ಸಾಹೇಬರು, ನಮ್ಮ ಕುಟುಂಬದ ಹಿರಿಯರು, ಮತ್ತು ನಮ್ಮ ಅತ್ತೆ, ಸೊಸೆಯರು ಜಾಸ್ತಿ ಇದ್ದಾರೆ. ನನಗೆ ಅತ್ತೆಯರು ಇದ್ದಾರೆ. ಮತ್ತು ಎಲ್ಲ ಕುಟುಂಬದವರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಂದಿದ್ದೀರಾ, ಖುಷಿಯಾಗುತ್ತೆ. ನಾವು ಮಾತಾಡೋ ಅಂಥದ್ದು ಏನಿಲ್ಲ. ಚಿಕ್ಕದಲ್ಲಿ ಆರ್ಮಿ ಹೋದೆ, ಆರ್ಮಿ ಮುಗಿಸ್ಕೊಂಡಂತ ಅಲ್ಲೂ ಸಹ ಯಾವ ತೊಂದರೆ ಇಲ್ದಂಗೆ ರಿಟೈರ್ಡ್ ಆಗಿದೆ. ಮತ್ತು ಅಲ್ಲಿಂದ ಒಂದು ಅಗ್ನಿಶಾಮಕ್ಕೆ ಸೇರಿಕೊಂಡೆ, ಅಲ್ಲೂ ಸಹ ಯಾವುದೇ ತೊಂದರೆ ಇಲ್ದಂಗೆ ನಿವೃತ್ತಿ ಆಗ್ತಾ ಇದ್ದೀನಿ. ಇಲ್ಲ, ಎಲ್ಲರಿಗೂ ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಮತ್ತು ಹಾಸನದಲ್ಲಿ ನನ್ನ ಸಹಪಾಠಿಗಳು ಮಾತ್ರ ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾ ಇರೋದು. ಎಲ್ಲ ಯಾವ ಥರ ತೊಂದರೆ ಇಲ್ದಂಗೆ ಏನೇ ಕೇಳಿ ಏನೇ ಬಿಟ್ಟರು ಸೋಮು ಅಂದ್ಬಿಟ್ಟು ನನಗೆಲ್ಲ ತುಂಬಾ ಖುಷಿ ಪಡಿಸ್ಬಿಟ್ರು. ಅದೊಂದು ಖುಷಿ ಆಯ್ತು ನನಗೆ. ಸರಸ್ವತಿಪುರಮಲ್ಲೂ ಇದ್ದೆ, ಆದರೆ ಅಲ್ಲಿ ಜಾಸ್ತಿ ಇರೋಕ್ಕಾಗಲಿಲ್ಲ. ಅರಸೀಕೆರೆಯಲ್ಲೂ ಇದ್ದೆ, ಅಲ್ಲಿಲ್ಲ. ಆದರೆ ಎಲ್ಲ ನನ್ನ ಆಸೆಯನ್ನು ಹಾಸನ ಫೈರ್ ಸ್ಟೇಷನಲ್ಲಿ ಈಡೇರಿಸ್ಕೊಂಡಿದ್ದೀನಿ. ಇದೊಂದು ನಾನು ಖುಷಿಪಟ್ಟು. ಮತ್ತು ನನಗೆ ಬಂದಂಥ
ಆಫೀಸರ್ಸ್ ಯಾರು ನನಗೆ ಇದುವರೆಗೂ ಒಂದು ಮಾತು ಬಂತು ಇದು ಅಂತ ಅನ್ನೋದಿಲ್ಲ. ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ರಾಜ್ಯದ ಬಗ್ಗೆ ಆಗಲಿ ಯಾವುದೇ ಆಗಲಿ ನನಗೆ ಯಾವುದೂ ಅಡಚಣೆ ಆಗಲಿಲ್ಲ. ಎಲ್ಲೇ ಹೋಗ್ಬೇಕಾದ್ರೂ ಅದರಲ್ಲಂತೂ ಮುರಳಿ, ವಿನೋದ್ ಸರು, ಕೀರ್ತಿ, ಧರಣಿ, ಇನ್ನೂ ಸುಮಾರು ಹೇಳಬೇಕು ಅಂದರೆ ಎಲ್ಲರಿದ್ದಾರೆ. ನಮ್ಮ ಪವನ್ ಅವರು ಸಹ ಇಲ್ಲಿಲ್ಲ. ಮತ್ತು ಎಲ್ಲರೂ ನನ್ನನ್ನು ಭಾಳ ಖುಷಿಯಿಂದ ನೋಡಿಕೊಂಡು ನನಗೆ ಡ್ಯೂಟಿ ಮಾಡೋಕ್ಕೆ ಕಷ್ಟನೇ ಆಗಲಿಲ್ಲ, ಆ ರೀತಿ ಆಯಿತು. ಅದರಲ್ಲಿ ಲಕ್ಷ್ಮೀಕಾಂತ್ ಅಂತೂ ನನಗೆ ತುಂಬ ಸಪೋರ್ಟ್ ಕೊಡೋರು. ಯಾವುದೇ ಕಷ್ಟ ಸುಖ ಆಗಲಿ, ಸಂಬಳ ಆಗದೇ ಇದ್ರೂ ನಿನ್ಗೆ ಇವತ್ತು ಸಂಬಳ ಆಗುತ್ತೆ ಅಂತ ಮೊದಲೇ ಹೇಳ್ಬಿಡೋರು. ನನಗೆ ನಾಳೆ ಸಂಬಳ ಕೊಡ್ತೀನಿ ನಿಮಗೆ ಎದುರುಗಳ ಹೇಳೋದು. ಮತ್ತು ಮಂಜು, ಶಿವಣ್ಣ, ಇವ್ರಿಗೆಲ್ಲರಿಗೂ ನೆನಪು. ನಾನು ಇನ್ನು ಬರ್ತಾ ಇರ್ತೀನಿ, ಬರದೇ ಇರೋಕ್ಕಲ್ಲ. ನೀವೇನು ಮಾಡಿದ್ರು ಬರ್ತೀನಿ, ಮಾಡದೇ ಇದ್ರು ಬರ್ತೀನಿ. ಬಂದು ಮಾತ್ರ ಇಲ್ಲಿ ನಾನು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀನಿ, ಮಾಡ್ತೀನಿ. ಇದಕ್ಕಿಂತ ಇನ್ನೇನು ಹೇಳಬೇಕು ಅನ್ನೋದು ನನಗೆ ಇನ್ನೂ ಇದಾಯ್ತಾ ಇಲ್ಲ. ಅದರಲ್ಲಿ ಪ್ರಕಾಶ್ ಅಂತೂ ನನಗೆ ತುಂಬ ಸಪೋರ್ಟ್ ಕೊಡೋಣ, ಇದು ಮಾಡ್ಕೊಳ್ಳೋಣ. ಏನಕ್ಕೆ ಹೇಳ್ಬೇಕು ಅಂದರೆ ಕಾಣಿಸ್ಕೊಟ್ಟಿಲ್ಲ ಸರ್. ನನಗೆ ಮುಂಜಾಗೌಡರು ಸರ್ ಬಂದಿದ್ದಾರೆ, ಸಾಹೇಬರು, ಅದಕ್ಕೂ ತುಂಬ ಖುಷಿ ಆಗೈತೆ. ನಾನು ಹೇಳಿದವರು ಕೃಷ್ಣೇಗೌಡರು, ಯಾರು ನಿಮ್ಗೆ ಎಷ್ಟು ಹೇಳಿದ್ರು ನನಗೆ ಹೇಳೋಕ್ಕೆ ಅಸಾಧ್ಯ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಅದೇ ನನ್ನ ಹತ್ರ ತಪ್ಪು ಇಷ್ಟು ಇದ್ದು 18 ವರ್ಷದಲ್ಲಿ ತಪ್ಪು ಮಾತಾಡಿ ಏನಾರ ಒಂದು ಇದಾಗಿದ್ರೆ ಕ್ಷಮಿಸ್ತೀರಾ ಅಂತ ನಾನು ಇರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಶ್ರೀ ಕೆ.ಆರ್. ಸೋಮಶೇಖರ್ ಫೈರ್ ಫೈಟರ್ ಇವರ ನಿವೃತ್ತಿ ಜೀವನದ ಕೊನೆಯ ಹಂತ ಈ ಸುಂದರ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಅಗ್ನಿಶಾಮಕ ಅಧಿಕಾರಿಗಳಾದ ರವೀಂದ್ರವರೇ, ಠಾಣಾಧಿಕಾರಿಗಳೇ, ಇಲ್ಲಿ ಸೋಮಶೇಖರ್ ಅವರಿಗೆ ವೃತ್ತಿಯ ವಿದಾಯವನ್ನು ಹೇಳ್ತಾ ಇರುವಂತಹ ಈ ಠಾಣೆಯ ಎಲ್ಲ ಅವರ ಸಹೋದ್ಯೋಗಿಗಳೇ, ಸೋಮಶೇಖರ್ ಅವರ ಬಂಧು ಮಿತ್ರರೇ, ಗಣ್ಯರೇ, ಈಗ ಈ ಸುಂದರ ಸಮಾರಂಭದ ಕೇಂದ್ರ ಬಿಂದು ಸೋಮಶೇಖರ್ ಅವರಿಗೆ ಇವತ್ತು ಏನು ಬೀಳ್ಕೊಡುಗೆಯನ್ನ ನೀಡ್ತಾ ಇದ್ದೀವಿ. ತುಂಬಾ ಹೆಮ್ಮೆ ವಿಚಾರ. ಈಗ ನೀವೆಲ್ಲರೂ ಬಂದಿದ್ರಿ, ಅವರ ಮಕ್ಕಳು ಇರ್ಬೋದು, ಸೊಸೈಟಿ ಇರ್ಬೋದು, ನೆಂಟರಿಸ್ಟ್ ಇರ್ಬೋದು, ಎಲ್ಲ ಬಂದು ಒಂದು ಖುಷಿ ಆಗ್ತಾ ಇದೆ. ಸೋಮಶೇಖರ್ ಅವ್ರಿಗೆ ಕೂಡ ಒಂದು ತುಂಬಾ ಹೆಮ್ಮೆ ಆಗ್ತದೆ. ಸೋಮಶೇಖರ್ ಅವ್ರ ಬಗ್ಗೆ ಯಾಕೆ ಒಂದು ಪ್ರೀತಿ ಜಾಸ್ತಿ ಎಲ್ರಿಗೂ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಏನಂತ ಬಾಲ್ಯದಲ್ಲೇ ಹೈಸ್ಕೂಲ್ ಮುಗಿದ ಕೂಡಲೇ ಒಂದು ನಮ್ಮ ದೇಶವನ್ನ ಕಾಯುವಂತಹ ಯೋಧ ವೃತ್ತಿನಲ್ಲಿ ತೊಡಗಿಕೊಂಡು ಅವರಿಗೆ ಸಾಮಾಜಿಕವಾಗಿ ಇದು ಅರಿಯೋಕ್ಕಿಂತ ಮೊದಲೇ ಕೂಡ ಅವರು ವೃತ್ತಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಅನುಭವಿಸಿರುವಂತ ಒಂದು ಇದೆಯಲ್ಲ, ಅದು ತುಂಬಾ ವಿಶೇಷ. ಯಾಕೆ ಅಂತ ಹೇಳಿದ್ರೆ, ನಾನು ಕೂಡ ಒಂದು ಸಾರಿ ಕಾರ್ಗಿಲ್ ಅಲ್ಲಿ ಯುದ್ಧ ಮಾಡಿದ ಸಂದರ್ಭದಲ್ಲಿ ನಾನು ಒಬ್ಬ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷನಾಗಿ ಅವ್ರಿಗೆಲ್ಲ ಒಂದು ಗೌರವಿಸಿದೆ. ಅವಾಗ ಅವರ ಅನಿಸಿಕೆ ಅವರು ಹೇಳ್ಬೋದಿತ್ತು. ಅವ್ರ ಅನಿಸಿಕೆ ಇವತ್ತು ಹೇಳ್ಕೊಳ್ಳಿಲ್ಲ. ಅವರ ಕಷ್ಟ ಪಟ್ಟಂತ ಕಷ್ಟಗಳು ಕಾರ್ಗಿಲ್ ಯುದ್ಧದಲ್ಲಿ ಜಯಿಸಿ ಬಂದು ನಿವೃತ್ತಿ ನಂತರ ಅದು ಇನ್ನೂ ಒಂದು ಒಳ್ಳೆಯ ವೃತ್ತಿ. ಏನು ಪೈರ ಅಂತ ಹೇಳ್ತೀವಿ, ಇದು ಕೂಡ ಎಷ್ಟು ಜನರ ಪ್ರಾಣವನ್ನ ಕಾಪಾಡುತ್ತೆ. ಆ ನಿಟ್ಟಿನಲ್ಲಿ ಕೂಡ ಒಂದು ಒಳ್ಳೆಯ ಉತ್ತಮವಾದ ಕೆಲಸವನ್ನ ಮಾಡಿದ್ದಾರೆ. ನಾವು ಯಾವತ್ತೂ ಕೂಡ ಜೀವನದಲ್ಲಿ ನಾವಿದ್ದಾಗ ಏನು, ಇಲ್ಲದಿದ್ದಾಗ ಏನು ಅನ್ನೋದನ್ನ ನೆನೆಸ್ಕೊಳ್ಳಿಕ್ಕೆ ಸೋಮಶೇಖರ್ ಸಾಕ್ಷಿ ಆಗ್ತಾರೆ. ನಿಮಗೆ ಸೋಮಶೇಖರ್ ನಿವೃತ್ತಿ ಆದ್ರೂ ಮಾಮೂಲಿ ಎಲ್ಲರೂ ಕೂಡ ನಿವೃತ್ತಿ ಆಗ್ತಾರೆ. ನಿವೃತ್ತಿ ಆದಾಗ ನಂತರ ಯಾರು ಕೂಡ ಗುರುತಿಸೋದಿಲ್ಲ. ಇವತ್ತು ನೀವೆಲ್ಲರಿಗೂ ಕೂಡ ಮಾದರಿ ಆಗ್ತೀರಿ. ಯಾಕೆ ಸೋಮಶೇಖರ್ ಯಾವಾಗಲೂ ಕೂಡ ಜ್ಞಾಪಕ ಇರಬೇಕು. ಹಾಗಾದ್ರೆ ನಾವು ಒಂದು ಒಳ್ಳೆ ಬರೀ ಕೆಲಸ ಅಷ್ಟೇ ಅಲ್ಲ, ಕೆಲಸಕಾರಿಗಳು ಅಷ್ಟೇ ಅಲ್ಲ, ತಮ್ಮ ವೃತ್ತಿಯ ಜೊತೆಯಲ್ಲಿ ನಿಮ್ಮೆಲ್ಲರ ಒಟ್ಟಿಗೆ ಇರುವಂತ ಬಾಂಧವ್ಯ ಇರುತ್ತಲ್ಲ, ಅದು ನಿಮ್ಮೆಲ್ಲರೂ ಕೂಡ ಬೇರೆಯವರಿಗೆ ಏನು ಇನ್ನೂ ನಿವೃತ್ತಿ ಯಾರು ಆಗಿಲ್ಲ, ಈ ನಮ್ಮ ಲಕ್ಷ್ಮೀಕಾಂತ್ ಇರ್ಬೋದು, ಮತ್ತೊಬ್ಬರು ಎಲ್ಲ ಇದಿರಲ್ಲ ಗೆಳೆಯರು, ಅವರೆಲ್ಲರಿಗೂ ಕೂಡ ಒಂದು ಮಾದರಿ ಏನಂತ ಹೇಳಿದ್ರೆ, ನಾವು ಕೂಡ ಸೋಮಶೇಖರ್ ಅವ್ರಿಗಿಂತ ನನ್ನ ನಿವೃತ್ತಿ ಜೀವನದಲ್ಲಿ ಇನ್ನೂ ಕೂಡ ಹೆಚ್ಚೆಚ್ಚು ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಒಂದು ಖುಷಿಯಾಗಿ ಹೋಗ್ಬೇಕು ಅನ್ನೋ ಒಂದು ಕಾರ್ಯಕ್ರಮನ ಮಾಡುವ ಮೂಲಕ
ಅವರೆಲ್ಲರೂ ಕೂಡ ಮಾದರಿಯಾಗಿದ್ದಾರೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಸೋಮಶೇಖರ್ ಅವರು ಇಲ್ಲೂ ಕೂಡ ಎಲ್ಲ ವೃತ್ತಿಗಳಲ್ಲೂ ಕೂಡ ನಾನು ಕೆಲವು ಸಂದರ್ಭದಲ್ಲಿ ತಮಾಷೆ ಮಾಡಿದ್ವಿ, ಏನ್ರಿ ನೀವು ಏನ್ ವೃತ್ತಿ ಮಾಡ್ತೀರಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸುಮ್ಮನೆ ನಾನು ತಮಾಷೆಗೆ ಅಂತ ಹೊರಗಡೆ ಬಂದ್ಬಿಡೋದು, ಎಲ್ಲ ವೃತ್ತಿನಲ್ಲಿ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಆ ರೀತಿಯಾಗಿ ಉತ್ತಮವಾದ ಜೀವನವನ್ನ ನಡೆಸುತ್ತಾ ನಮ್ಮ ನವೀನ್ ಸರ್ ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ ಅವ್ರ ವೃತ್ತಿನಲ್ಲಿ ಈಗಾಗಲೇ ಕೂಡ ಎಲ್ಲರೂ ಬೇರೆಯವರು ಕೂಡ ರೂಢಿಸ್ಕೊಳ್ಳಿ. ಯಾಕೆ ಅಂತ ನಿವೃತ್ತಿ ಆದ ನಂತರ ಎಲ್ಲರೂ ಯಾಕೆ ಖುಷಿ ಆಗಿರೋ ಅವ್ರ ಕುಟುಂಬ ಅಂತ ಹೇಳಿದ್ರೆ, ನೀವು ಹೇಳಿದಾಗ ಯೋಗ ವೃತ್ತಿನಲ್ಲಿ ನಿವೃತ್ತಿ ಆದ ಸಂದರ್ಭದಲ್ಲೇ ಕೂಡ ಅವರು ಚೆನ್ನಾಗಿದ್ದಾರೆ. ಇವತ್ತು ಕೂಡ ಇನ್ನೂ ಉತ್ತಮವಾದ ಮಾಡಿಕೊಂಡು ನಗ್ನಗ್ತಾ ಖುಷಿಯಾಗಿ ನೋಡಿ, ನೀವು ಯಾರು ಕೂಡ ಮಾಡ್ಕೊಂಡಿಲ್ಲ ಅನ್ನೋ ಕಾಣುತ್ತೆ. ನಿವೃತ್ತಿಯ ನಂತರ ಏನು ಮಾಡಬೇಕು ಅಂತ ಅವರು ಬಿಡುವಿಲ್ಲ. ನಿವೃತ್ತಿ ಆದ ನಂತರ ಪಾರ್ಕ್ಗೆ ಹೋಗ್ತಾರೆ ತುಂಬಾ ಜನ. ನಾನು ಕೆಲವು ಶಿಕ್ಷಕರಿಗೆ ಕೆಲವು ಹೇಳ್ತೀವಿ, ಪಾರ್ಕಲ್ಲಿ ಕೂತ್ಕೊಂಡ್ರೆ ನಿವೃತ್ತಿ ಆದ್ಮೇಲೆ ನಾವು ಮುಗೀತು ಅಂತ ಹೇಳಿ. ಅದಾಗಬಾರ್ದು. ಬೇರೆಯವ್ರಿಗೆ ಮಾದರಿ ಅನ್ನೋ ರೀತಿಯಲ್ಲಿ ತುಂಬಾ ಜನ ನೋಡಿದ್ರೆ ಅನ್ನೋ ಕಾಣುತ್ತೆ. ನಾಟಿ ಕೋಳಿಯನ್ನು ಸಾಕೋ ಮೂಲಕ, ಒಂದು ಚಿಕ್ಕ ತೋಟವನ್ನು ಮಾಡೋ ಮೂಲಕ ತನ್ನ ಆದಾಯವನ್ನ ಇಮ್ಮಡಿಗೊಳಿಸ್ಕೊಳ್ಳೋ ಮೂಲಕ, ಈಗ ನೀವು ಕೆಲಸದಲ್ಲಿ ಇದ್ರೂ ಕೂಡ ನೀವು ಮಿಲಿಟರಿನಲ್ಲಿ ಒಂದು ಪೆನ್ಷನ್ ಬಂದು ಜೊತೆಯಲ್ಲಿ ಇಲ್ಲೂ ಕೂಡ ಪೆನ್ಷನ್ ಇದೆಯಲ್ಲ, ಇಲ್ಲ ಇಲ್ಲೂ ಕೂಡ ತಗೊಂಡು ಅದ್ರ ಜೊತೆಯಲ್ಲಿ ಅವ್ರು ಹಗಲು ರಾತ್ರಿ ಕಷ್ಟಪಡ್ತಾರಲ್ಲ, ಅದು ಬೇರೆಯವ್ರಿಗೆ ಮಾದರಿ ಆಗ್ಲಿ ಅಂತ ಹೇಳ್ತಾ, ಇನ್ನೊಂದು ವಿಶೇಷ ಅಂದ್ರೆ ಸೋಮಶೇಖರ್ ಅವರ ನಾದಿನೇ ನಾನು ಮದುವೆ ಆಗಿರೋದು. ಹಾಗಾಗಿ ಅವರ ಕಾರ್ಯಕ್ರಮದಲ್ಲಿ ಅವರ ಸಂತೋಷದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಹೇಳ್ತಾ, ನನ್ನನ್ನು ಕರೆಸಿ 4 ಮಾತು ನನ್ನ ಅನಿಸಿಕೆಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ಸೋಮಶೇಖರ್ ಅವರು ಮಾನವೀಯ ಮೌಲ್ಯಗಳ ಸತ್ಪ್ರಜೆಯಾಗಿ ಜನಿಸಿದವರು. ದಿನಾಂಕ 22/7/1966ರಲ್ಲಿ ಜನಿಸಿದ ಇವರು ಪದವಿಗೂ ಮೀರಿದ ಅಂದಿನ ಶಿಕ್ಷಣವಾದ SSLC ಪ್ರೌಢ ಶಿಕ್ಷಣವನ್ನು ಮುತ್ತಿಗೆಹಳ್ಳಿಯಲ್ಲಿ ಹೈಸ್ಕೂಲ್ನಲ್ಲಿ ಮುಗಿಸಿದ ನಂತರ ನೀವು ದಿನಾಂಕ 21/11/1985ರಂದು ತಾಯಿ ಭಾರತಾಂಬೆಯ ಸೇವೆ ಸಲ್ಲಿಸಲು ಭಾರತೀಯ ಸೇನೆಗೆ ಸೇರಿ ಸಾಮಾಜಿಕ ಕಟ್ಟಳೆಯಾದ ವಿವಾಹವನ್ನು ಕುಮಾರಿ ಇಂದ್ರಮ್ಮರವರೊಂದಿಗೆ 1994ರಲ್ಲಿ ನೆರವೇರಿರುತ್ತದೆ. ಅಲ್ಲಿಂದ ಗೃಹಸ್ಥಾಶ್ರಮದ ಹಾದಿಯಲ್ಲಿ ಸಂಸಾರದ ಕಣ್ಮಣಿಯಾದ ಒಬ್ಬ ಮಗ ಕುಟುಂಬಕ್ಕೆ ಆಶ್ರಯವಾಗಿದ್ದು 1999ರಲ್ಲಿ ಕಾಶ್ಮೀರದ ಗಡಿ ಭಾಗವಾದ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರುತ್ತಾರೆ. ನಂತರ ದಿನಾಂಕ 31/3/2003ರಲ್ಲಿ ಭಾರತೀಯ ಸೇನೆಯಿಂದ ನಿವೃತ್ತಿ ಹೊಂದಿರುತ್ತೀರಿ. ಒಬ್ಬ ಮಗ ಮತ್ತು ಸೊಸೆ ಹಾಗೂ ಮುತ್ತಿನಂತಹ ಮೊಮ್ಮಗಳ ಕುಟುಂಬ ಆಶ್ರಯವಾಗಿರುತ್ತದೆ. ನಂತರ ದಿನಾಂಕ 16/8/2008ರಂದು ಸಮಾಜದ ನಿಸ್ವಾರ್ಥತೆಯ ಸೇವೆ ಸಾಮಾಜಿಕ ಮೌಲ್ಯಯುತ ಇಲಾಖೆಯಾದ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಅಗ್ನಿಶಾಮಕನಾಗಿ ಸೇರ್ಪಡೆಗೊಂಡು 6 ತಿಂಗಳು ಬುನಾದಿ ತರಬೇತಿಯನ್ನು ಬೆಂಗಳೂರಿನ 9ನೇ KSRP ಪಡೆಯಲ್ಲಿ ಮುಗಿಸಿ 2009ರಿಂದ ಮೈಸೂರಿನ ಸರಸ್ವತಿಪುರಂ ಅಗ್ನಿಶಾಮಕ ಠಾಣೆಯಲ್ಲಿ ಪ್ರಾರಂಭಿಸಿದ್ದು ದಿನಾಂಕ 7/9/2010ರಲ್ಲಿ ಅರಸೀಕೆರೆ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಯಾಗಿ ನಂತರ ದಿನಾಂಕ 11/6/2011ರಂದು ಹಾಸನ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆ ಹೊಂದಿರುತ್ತೀರಿ. ಇವರ ಸಾಂಸಾರಿಕ ಜೀವನದಲ್ಲಿ ಬರುವ ಸಂಬಳದಲ್ಲಿಯೇ ತಮ್ಮ ಮಗನಿಗೆ ಸಿವಿಲ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಮಾಡಿಸಿ ಇಂಜಿನಿಯರಿಂಗ್ ಕೆಲಸವನ್ನು ಕೊಡಿಸಿ ಸಮಾಜದ ರೂಢಿಯಂತೆ MSc B.Ed ಮುಗಿಸಿ ಶಿಕ್ಷಕಿ ಕೆಲಸವನ್ನು ಮಾಡುತ್ತಿರುವ ಸೊಸೆಯೊಂದಿಗೆ ವಿವಾಹವನ್ನು ನೆರವೇರಿಸಿ ಉತ್ತಮ ಹಾದಿಯನ್ನು ತೋರುವಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರ ಹಾಸನ ಅಗ್ನಿಶಾಮಕ ಠಾಣೆಯಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸುದೀರ್ಘ 18 ವರ್ಷಗಳ ಈ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇಂದು ದಿನಾಂಕ 31/7/2026ರಂದು ನಿಮ್ಮ ಜಿಲ್ಲೆಯಾದ ಹಾಸನ ಅಗ್ನಿಶಾಮಕ ಠಾಣೆಯಲ್ಲಿಯೇ ನಿವೃತ್ತಿ ಹೊಂದುತ್ತಿರುವುದು ಸುದೈವವೇ ಸರಿ. ಇಂದಿನವರೆಗೂ ಉತ್ತಮ ಸೇವೆಯ ಹಾದಿಯಲ್ಲಿ ಜೀವನ ಹಾದಿಯನ್ನು ಸಾಗಿಸುತ್ತಿರುತ್ತಾರೆ. ಇವರ 18 ವರ್ಷಗಳ ಉತ್ತಮ ಸೇವೆ
ಭಗವಂತನಿಗೆ ಸಮರ್ಪಿತವಾಗಿದೆ ಎಂದುಕೊಳ್ಳೋಣ. ಇವರು ಈವರೆಗೂ ಇವರ ವೃತ್ತಿ ಜೀವನ ಹಾಗೂ ಸಾಂಸಾರಿಕ ಜೀವನದಲ್ಲಿ ನಿಸ್ವಾರ್ಥ ಸೇವೆಯನ್ನು ಪೂರೈಸಿ ದೇವರ ಕೃಪೆಯಂತೆ ಇಲಾಖೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವುದು ಇವರ ಸರಳ ಸಜ್ಜನಿಕೆಯನ್ನು ಎತ್ತಿ ತೋರುತ್ತದೆ. ಇವರಿಗೆ ಹಾಗೂ ಇವರ ಸಂಸಾರಕ್ಕೆ ನಿವೃತ್ತಿಯ ದಿನಗಳಲ್ಲಿ ಆರೋಗ್ಯ, ಸುಖ, ಸಂತೋಷವನ್ನು ಚಿರಕಾಲ ಕರುಣಿಸಲೆಂದು ಆ ಭಗವಂತನಲ್ಲಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸುತ್ತಾ ನನ್ನ ಈ ಕಿರುಪರಿಚಯದ ಮಾತುಗಳನ್ನು ಮುಗಿಸುತ್ತೇನೆ. ಸರ್ ಒಂದು ಸೈಡ್